ಆ ಚಿದಂಬರಂಗೆ ಬೇಲ್ ಹೇಗೆ ಸಿಕ್ತು? ಆ ಯೋಗಿಗೆ ಬೇಲ್ ಕೊಡಿಸೋರು ಯಾರು? ಅದೇ ಗೊತ್ತಿಲ್ಲ ಡ್ಯಾಡ್, ಸಸ್ಪೆನ್ಸ್ ಆಗಿದೆ. ಎನಿವೇಸ್ ಬೇಲ್ ಕಾಪಿಗೆ ಅಪ್ಲೈ ಮಾಡಿದ್ದೀನಿ. ನನಗೆ ಯಾಕೋ ರಂಜಿತ್ ಮೇಲೆ ಡೌಟು. ರಂಜಿತ್ನ ಈ ವಿಷಯದಲ್ಲಿ ಇನ್ವಾಲ್ವ್ ಮಾಡ್ಬೇಡ ಆರ್ಯ. ಅವನು ಈ ಮನೆ ಅಳಿಯ ಆದ್ಮೇಲೆ ತಂದೆ ಆಸ್ತಿ ಪಾಸ್ತಿನೆಲ್ಲ ಬಿಟ್ಟು ತನ್ನ ಸ್ವಂತ ಕಾಲ ಮೇಲೆ ನಿಂತ್ಕೋಬೇಕು ಅಂತ ಬಿಸ್ನೆಸ್ ಶುರು ಮಾಡಿದ್ದಾನೆ. ಅವನು ತಂದೆಗೆ ಬೇಲ್ ಕೊಡಿಸ್ತಾನ? ಏನ್ ಮಾತಾಡ್ತಿದ್ಯಾ ಆರ್ಯ? ಇನ್ಯಾರು ಕೊಡ್ಸಿರೋದಕ್ಕೆ ಸಾಧ್ಯ? ಯಾರೋ ಕ್ಲೋಸ್ ಆಗಿರೋರು ಅವ್ನಿಗೆ ಬೇಲ್ ಕೊಡಿಸಿರ್ತಾರೆ. ತುಂಬಾ ದೊಡ್ಡ ತಪ್ಪು ಮಾಡಿದಾರೆ ಅವನಿಗೆ ಬೇಲ್ ಕೊಡಿಸಿ. ಅವನು ನಮ್ಗೆ ಎಷ್ಟೆಲ್ಲ ಹಿಂಸೆ ಕೊಟ್ಟಿದ್ದಾನೆ. ಹೊರಗಡೆ ಬಂದ್ಮೇಲೆ ಅವನೇನೋ ಕಿತಾಪತಿ ಮಾಡ್ತಾನೆ. ಅವನ ಮೇಲೆ ಒಂದು ಕಣ್ಣಿಟ್ಟಿರು. ನಿರೋಷ, ಏನಾದರೂ ಮಾತಾಡ್ಬೇಕಿತ್ತಾ? ನಾನೀಗೇನಾದ್ರೂ ಚಿದಂಬರಂ ಮಗಳು ಅಂತ ಹೇಳಿದ್ರೆ ಕೆಲಸ ಎಲ್ಲ ಕೆಟ್ಟೋಗುತ್ತೆ. ನಮ್ಮ ಮದುವೆ ಕನಸು ಇಲ್ಲಿಗೆ ಮುರಿದು ಬೀಳುತ್ತೆ. ನಿರೋಷ, ನಿನ್ನೆ ಕೇಳ್ತಾ ಇರೋದು. ಏನು ಯೋಚನೆ ಮಾಡ್ತಿದ್ಯಾ? ಏನಾದರೂ ಮಾತಾಡ್ಬೇಕಿತ್ತ ನನ್ನ ಹತ್ರ? ಇಲ್ಲ ಅಂಕಲ್, ಅದು ನಾನು ಆದಿ ನೋಡಬೇಕಿತ್ತು. ಆದಿ ಇಲ್ಲಿಲ್ಲ, ಆಫೀಸ್ನಲ್ಲಿ ಇರಬೇಕು. ಸರಿ ಅಂಕಲ್, ನಾನು ನನ್ನ ಅಲ್ಲೇ ಮೀಟ್ ಮಾಡ್ತೀನಿ. ಸೂರ್ಯ ಅವ್ರಿಗೆ ನನ್ನ ತಂದೆ ಬಗ್ಗೆ ಸ್ವಲ್ಪನೂ ಒಳ್ಳೆ ಅಭಿಪ್ರಾಯ ಇಲ್ಲ. ಅಂಥದ್ರಲ್ಲಿ ನಾನು ಅವ್ರ ಮಗಳು ಅಂದರೆ ಆ ದಿನ ನನಗೆ ಕೊಟ್ಟು ಮದುವೆ ಮಾಡ್ತಾರಾ? ಅರ್ಪಿತಾ ಅವ್ರ ಬಗ್ಗೆ ನಿನಗೇನು ಅನ್ಸುತ್ತೆ ಸಾಕ್ಷಿ? ಅವ್ರು ನನಗೆ ತಾಯಿ ಇದ್ದ ಹಾಗೆ ಅಂತ ಹೇಳಿದ್ನಲ್ಲ. ಹಾಗಲ್ಲ ನಾನು ಕೇಳಿದ್ದು, ಅವ್ರ ವರ್ತನೆ ಬಗ್ಗೆ. ಇವತ್ತು ನನಗೆ ಅವ್ರ ರೂಮಲ್ಲಿ ಮೇಕಪ್ ಐಟಮ್ಗಳು ಸಿಕ್ಕಿದ್ವು. ಅದಕ್ಕೆ ನನಗೆ ಯಾಕೋ ಅವ್ರ ಮೇಲೆ ಅನುಮಾನ. ಅವ್ರ ರೂಮ್ನಲ್ಲಿ ಮೇಕಪ್ ಐಟಮ್ ಸಿಕ್ತು ಅಂತ ಇಷ್ಟು ಅನುಮಾನ ಪಡ್ತಾ ಇದ್ದೀರಲ್ಲ, ಹೆಣ್ಮಕ್ಳ ಹತ್ರ ಮೇಕಪ್ ಐಟಮ್ ಇಲ್ಲದೆ ಇನ್ಯಾರ ಹತ್ರ ಇರುತ್ತೆ? ಅದು ನನಗೂ ಗೊತ್ತು ಸಾಕ್ಷಿ. ನೀನು ಒಂದು ವಿಷಯ ಮರ್ತಿದೀಯಾ. ಅವ್ರು ನಮ್ಮ ಮನೆಗೆ ಫಸ್ಟ್ ಟೈಮ್ ಬಂದಾಗ ಏನು ಹೇಳಿದ್ರು ಅಂತ ಜ್ಞಾಪಿಸ್ಕೊ. ನಾನು ಎಲ್ಲವನ್ನೂ ಬಿಟ್ಟು ಸನ್ಯಾಸತ್ವ ತಗೋಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳಿದ್ರು ತಾನೆ? ಹೌದು, ಅದಕ್ಕೂ ಇದಕ್ಕೂ ಏನು ಸಂಬಂಧ? ಎಲ್ಲವನ್ನು ಬಿಟ್ಟು ಸನ್ಯಾಸತ್ವ ತಗೋಬೇಕು ಅಂದ್ಕೊಂಡಿರೋರಿಗೆ ಬ್ಯೂಟಿ ಕಾಸ್ಮೆಟಿಕ್ಸ್ ಅವಶ್ಯಕತೆ ಏನಿರುತ್ತೆ? ಹೌದಲ್ವಾ? ಇದ್ರ ಬಗ್ಗೆ ನಾನು ಯೋಚನೆ ಮಾಡಲಿಲ್ಲ ರಂಜಿತ್. ಈಗಲೇ ಹೋಗಿ ಅವ್ರನ್ನ ಕೇಳ್ತೀನಿ. ಬೇಡ ಸಾಕ್ಷಿ, ಬೇಡ. ಈಗ ನೀನು ಹೋಗಿ ಕೇಳೋದು ಬೇಡ. ನಾನು ಆಗ್ಲೇ ಕೇಳಾಯ್ತು. ಈಗ ಮತ್ತೆ ನೀನು ಕೇಳಿದ್ರೆ ಚೆನ್ನಾಗಿರಲ್ಲ ಅನ್ಸುತ್ತೆ. ಏನಂದ್ರು ಕೇಳಿದಕ್ಕೆ? ನಿನಗೆ ಕೊಡೋದಕ್ಕೆ ಇಟ್ಟಿದ್ದಾರಂತೆ. ಆದರೆ ನನಗೆ ಯಾಕೋ ನಂಬಿಕೆ ಬರ್ತಿಲ್ಲ. ನೋಡು ಸಾಕ್ಷಿ, ನೀನು ಅವ್ರನ್ನ ಜಾಸ್ತಿ ನಂಬೇಡ ಪ್ಲೀಸ್. ಇಷ್ಟು ಚಿಕ್ಕ ವಿಷಯಕ್ಕೆಲ್ಲ ಅವರನ್ನ ನಂಬಾರ್ದು ಅಂದ್ರೆ ಹೇಗೆ ರಂಜಿತ್? ಇವತ್ತು ಚಿಕ್ಕ ವಿಷಯನೇ ನಾಳೆ ದೊಡ್ಡದಾಗೋದು. ಅದಕ್ಕೆ ಮತ್ತೆ ಹೇಳ್ತಾ ಇದ್ದೀನಿ, ಯಾವುದಕ್ಕೂ ನಮ್ಮ ಎಚ್ಚರಿಕೆಯಲ್ಲಿ ನಾವಿರೋದು ತುಂಬ ಒಳ್ಳೇದು. ಸರಿ, ನೀವು ಹೇಳ್ದಾಗೆ ಆಗಲಿ. ರಂಜಿತ್, ಸಾಕ್ಷಿನ ನನ್ನ ಮೇಲೆ ಎತ್ಕಟ್ಟೋ ಕೆಲಸ ಮಾಡ್ತಿದ್ಯಾ? ನೋಡ್ತಾ ಇರು, ಇದೇ ಸಾಕ್ಷಿ ನಾಳೆ ನನ್ನ ಮಾತನ್ನೇ ವೇದವಾಕ್ಯ ಅಂತ ನಂಬಿ ನಿನ್ನ ದೂರ ಮಾಡೋ ಹಾಗೆ ಮಾಡಲಿಲ್ಲ ಅಂದರೆ ನನ್ನ ಹೆಸರು ಅರ್ಪಿತಾನೇ ಅಲ್ಲ. ಸೂರ್ಯ ಆರತಿ ಮುಂದೆ ಇರೋ ಸತ್ಯನ ಮುಚ್ಚಿಡೋದಕ್ಕಿಂತ ಹೇಳೋದೇ ಒಳ್ಳೆಯದು. ಈಗ ನೀನು ಹೆದರಿ ಹೇಳದೇ ಇದ್ರೆ ಈ ವಿಷಯ ಇವತ್ತಲ್ಲ ನಾಳೆ ಅವರಿಗೆ ಗೊತ್ತಾಗೇ ಆಗತ್ತೆ. ಓ ನಿರೋಷ,
ಅದು ಇಲ್ಲಿರೋ ಟೈಮಲ್ಲಿ ಬಂದ್ಬಿಟ್ಟಿದ್ಯಾ? ಅದು ನಾನು ನಿಮ್ಮ ಹತ್ರನೇ ಮಾತಾಡೋಣ ಅಂತ ಬಂದೆ. ನನ್ನ ಹತ್ರನಾ? ಏನಮ್ಮ ಅಂತದ್ದು? ಅದು ಅದು ನಮ್ಮ ತಂದೆ. ಓ, ನಿಮ್ಮ ತಂದೆ ಯಾರು ಎಲ್ಲಿದ್ದಾರೆ ಅಂತ ಗೊತ್ತಾಯ್ತಾ? ಮದುವೆ ವಿಷಯ ಮಾತಾಡಕ್ಕೆ ಬರ್ತಾರಂತ? ಹಾಂ ಹಾಂ, ನೀವು ಒಪ್ಪೋದಾದ್ರೆ ಅವ್ರು ಬರ್ತಾರೆ. ಅಯ್ಯೋ, ನಾನು ಒಪ್ಪಿದ್ದೀನಿ ಅಂತ ಅವತ್ತೇ ಹೇಳಿದ್ನಲ್ಲಮ್ಮ. ಹೌದು, ಆದರೆ ಅವ್ರ ಹೆಸರು ಹೇಳಿದರೆ ನೀವು ಎಲ್ಲಿ ಮದುವೆ ಬೇಡ ಅಂತೀರೇನೋ ಅಂತ ಭಯ ಆಗ್ತಿದೆ. ಯಾರು ನಿಮ್ಮ ತಂದೆ? ಚಿದಂಬರಂ.